ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ವಿಷಯ ಏನಪ್ಪ ಅಂದರೆ ಫೋಲ್ಡೋಸ್ಕೋಪ್. ಈ ಫೋಲ್ಡೋಸ್ಕೋಪನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಮೊದಲಿಗೆ ಒಂದು ಫೋಲ್ಡೋಸ್ಕೋಪ್ ತಗೋಬೇಕು. ಎರಡನೇದಾಗಿ ಒಂದು ಪರ್ಮನೆಂಟ್ ಸ್ಲೈಡ್, ಯಾವುದಾದ್ರೂ ಆಗಿರ್ಬೋದು, ಒಂದು ಪರ್ಮನೆಂಟ್ ಸ್ಲೈಡನ್ನು ತಗೋಬೇಕು. ತದನಂತರ ಈ ಫೋಲ್ಡೋಸ್ಕೋಪನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನೋಡಿರಿ. ಈಗ ನೆಕ್ಸ್ಟ್ ಇದರ ಹಿಂದುಗಡೆ ಈ ರೀತಿ ತಿರುಗಿಸ್ಬೇಕು. ತಿರುಗಿಸಿದ ನಂತರ ಇದನ್ನೇನು ಮಾಡಬೇಕು, ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಈ ಪರ್ಮನೆಂಟ್ ಸ್ಲೈಡನ್ನು ಏನು ಮಾಡಬೇಕು, ಅಡ್ಜಸ್ಟ್ ಮಾಡಬೇಕು. ಈ ಪರ್ಮನೆಂಟ್ ಸ್ಲೈಡನ್ನು ತೊಗೊಂಡು ಇದರಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಓಕೆ, ಕ್ಲಿಯರಾಗಿ ಬರೋಂಗೆ ಏನು ಮಾಡಬೇಕು, ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಇದು ಮ್ಯಾಗ್ನೆಟ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ತಾನೇ ಅಂಟಿಕೊಳ್ಳುತ್ತದೆ. ನೆಕ್ಸ್ಟ್ ಅದನ್ನೇನು ಮಾಡ್ಬೋದಪ್ಪ ಅಂತಂದರೆ ಈ ರೀತಿ ಇರೋದನ್ನು ಈ ಥರ ತಿರುಗಿಸ್ಕೊಂಡು ಇಲ್ಲಿ ಫೋಲ್ಡೋಸ್ಕೋಪ್ ಅಂತಂದು ನೀವು ನೋಡ್ತಾ ಇದ್ದೀರಿ. ಈಗ ಫೋಲ್ಡೋಸ್ಕೋಪ್ ಇನ್ಸ್ಟ್ರೂಮೆಂಟ್ ಅಂತಂದು ಇಲ್ಲಿರ್ತೈತಿ. ಇದರೊಳಗಡೆ ಇಲ್ಲಿ ಐ ಪೀಸ್ ಅಂತ ಕರಿತೀವಿ ನಾವು. ಈ ಐ ಪೀಸ್ನಲ್ಲಿ ನಾವೇನು ಮಾಡ್ಬೋದಪ್ಪ ಅಂತಂದರೆ ನಮ್ಮ ಕಣ್ಣನ್ನು ನೋಡಿ ಇಲ್ಲಿಂದ ನಮ್ಮ ಕಣ್ಣಿಂದ ನೋಡ್ಬೋದು. ಓಕೆ, ಯಾವ ರೀತಿಯನ್ನು ನೋಡೋದಂತಂದರೆ ಇದನ್ನು ಬೆಳಕಿಗೆ ಈ ಥರ ಬೆಳಕಿಗೆ ಇಟ್ಬಿಟ್ಟು ಈ ಥರ ಏನು ಮಾಡ್ಬೋದಪ್ಪ ಅಂತಂದರೆ ನೋಡ್ಬೋದು. ನೋಡ್ರಿ, ಈ ರೀತಿ ಏನು ಮಾಡ್ಬೋದು ಅಂತಂದರೆ ನೋಡ್ಬೋದು. ಸ್ಪಷ್ಟವಾಗಿ ಮೈಕ್ರೋಸ್ಕೋಪ್ನಲ್ಲಿ ಯಾವ ರೀತಿ ಕಾಣ್ತತೋ ಅದೇ ರೀತಿ ಇಲ್ಲಿ ಏನು ಮಾಡ್ತಪ್ಪ ಅಂದರೆ ಕಾಣ್ತೈತಿ. ಆದರೆ ಫೋಲ್ಡೋಸ್ಕೋಪು ಅತಿ ನಮಗೆ ಕಡಿಮೆ ದರದಲ್ಲಿ ಸಿಗೋದರಿಂದ ಇದರ ಬಳಕೆಯನ್ನು ನಾವು ಮಾಡ್ಬೋದು. ಮೈಕ್ರೋಸ್ಕೋಪು ಕೊಂಡ್ಕೊಳ್ಳೋಕೆ ಆಗೋದಿಲ್ಲ. ಯಾಕಂದರೆ 8,000 to 10,000 ನಮ್ಮಲ್ಲಿ ಇರಲಿಲ್ಲ ಅಂದರೆ ಇಂಥ ಫೋಲ್ಡೋಸ್ಕೋಪ್ಗಳನ್ನು ನಾವೇನು ಮಾಡ್ಬೋದು, ಬಳಸ್ಬೋದು.